ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾವುದೇ ದೇಶವನ್ನು ಆಕ್ರಮಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಯುದ್ಧ ಮಾಡಬೇಕು, ಅಲ್ಲಿದ್ದವ್ರನ್ನ ಕೊಲ್ಲಬೇಕು ಅನ್ನೋದು ತುಂಬ ಹಳೆಯ ತಂತ್ರ. ಈಗ ಕಾಲ ಸಿಕ್ಕಾಪಟ್ಟೆ ಬದಲಾಗಿದೆ. ಒಂದು ದೇಶವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಆ ದೇಶದಲ್ಲಿ ಹೂಡಿಕೆ ಮಾಡಬಹುದು, ಅಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿ ಅವರ ಮೇಲೆ ಸಾಂಸ್ಕೃತಿಕ ಆಕ್ರಮಣ ಮಾಡುವ ಮೂಲಕ ಕೂಡ ಆ ದೇಶವನ್ನು ತೆಕ್ಕೆಗೆ ತೆಗೆದುಕೊಳ್ಳಬಹುದು. ಅಲ್ಲಿನ ರಾಜಕೀಯದಲ್ಲಿ ಬದಲಾವಣೆಗಳನ್ನು ತರುವ ಮೂಲಕ, ಕೈಗೊಂಬೆ ಸರ್ಕಾರಗಳನ್ನು ರಚಿಸುವ ಮೂಲಕ ದೇಶವನ್ನು ಆಕ್ರಮಿಸ್ಕೋಬಹುದು. ಇದೆಲ್ಲದಕ್ಕಿಂತ ಸುಲಭವಾದ ಇನ್ನೂ ಒಂದು ಮಾರ್ಗ ಇದೆ. ಅದೇನು ಅಂದರೆ ಆ ದೇಶದ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತಾ ಹೋಗೋದು. ಅಲ್ಲಿ ಆಕ್ರಮಣಕಾರ ದೇಶದ ಜನಸಂಖ್ಯೆ ಹೆಚ್ಚಾಗುವ ಹಾಗೆ ಮಾಡೋದು ಮತ್ತು ಅಲ್ಲಿನ ಕುಟುಂಬಗಳಲ್ಲಿ ಇವರ ಇನ್ಫ್ಲೂಯೆನ್ಸ್ ಅನ್ನ ಉಂಟು ಮಾಡೋದು. ಅಂದಹಾಗೆ ಇವತ್ತು ಜಗತ್ತನ್ನು ಆಕ್ರಮಿಸ್ಕೊಳ್ಳೋದಕ್ಕೆ, ಅದನ್ನು ವಸಾಹತುವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಮಾರ್ಗಗಳನ್ನು ಅನುಸರಿಸ್ತಾ ಇರೋದು ಚೈನಾ. ಈಗ ಚೀನೀಯರ ಮದುವೆಯ ಹೆಸರಿನ ದುರಾಕ್ರಮಣಕ್ಕೆ ಆಫ್ರಿಕಾದ ದೇಶವೊಂದು ತುತ್ತಾಗ್ತಾ ಇದೆ. ಅಲ್ಲಿನ ಜನ ಚೀನಾದ ಮೇಲೆ ಸಿಡಿಮಿಡಿಗೊಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಮದುವೆಯ ಮೋಸ? ವಿವಾಹಗಳ ಮೂಲಕ ಚೀನಾ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋದು ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ತಕ್ಕಡಿ ಹಿಡ್ಕೊಂಡು ಅನ್ನೋದು ನಿಮಗೆ ಗೊತ್ತಿದೆ. ಆನಂತರ ಅವರು ನಿಧಾನವಾಗಿ ಇಲ್ಲಿಗೆ ಅವರ ಸೇನೆಯನ್ನು ತಂದ್ರು. ಇಲ್ಲೇ ಅವರ ಸೇನೆಯನ್ನು ಸೃಷ್ಟಿ ಮಾಡಿಕೊಂಡ್ರು. ಇಲ್ಲಿನ ಒಳಜಗಳಗಳನ್ನು ಬಳಸ್ಕೊಂಡು ಈ ದೇಶವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, ಆಳಿದ್ರು. ಆದರೆ ಸುಮಾರು 2 ಶತಮಾನಗಳ ಕಾಲ ಕೇವಲ ಸೇನಾ ಶಕ್ತಿಯಿಂದ ಅವರು ಈ ದೇಶವನ್ನು ಆಳಿದ್ರ? ಖಂಡಿತ ಇಲ್ಲ. ಇಲ್ಲಿ ಅವರ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದರು. ಎ ಫಾರ್ ಆಪಲ್ ಅಂತ ಬಾಲ್ಯದಲ್ಲೇ ಕಂಠಪಾಠ ಮಾಡಿಸುವ ಮೂಲಕ ಎಳೆಯ ಮನಸ್ಸುಗಳಲ್ಲಿ ಯೋಚಿಸುವ ಶಕ್ತಿಯನ್ನು ಚಿವುಟಿ ಹಾಕಿದ್ರು. ಹೇಳಿದ್ದನ್ನು ಮಾತ್ರ ಮಾಡುವ ಗುಲಾಮರನ್ನ ಸೃಷ್ಟಿ ಮಾಡಿದ್ರು. ಹಾಗೆ ಗುಲಾಮರನ್ನ ಸೃಷ್ಟಿ ಮಾಡೋ ಕೆಲಸಕ್ಕೆ ಇಂಗ್ಲಿಷ್ ಎಜುಕೇಶನ್ ಅಂತ ನಾವು ಹೆಸರಿಟ್ಕೊಂಡ್ವಿ. ನಿಮಗೆ ಸಭ್ಯತೆ, ನಾಗರಿಕತೆಯನ್ನು ನಾವು ಕಲಿಸ್ತೀವಿ ಅಂತ ಅವ್ರು ಹೇಳ್ತಾ ಬಂದ್ರು. ಆ ಮೂಲಕ ಅವರ ನಾಗರಿಕತೆ, ಸಂಸ್ಕೃತಿಯನ್ನ ನಮ್ಮ ಮೇಲೆ ಹೇರಿದ್ರು. ನಾವು ಕಪ್ಪು ಬಣ್ಣದ ಬ್ರಿಟಿಷರಾಗಿ ತಯಾರಾದ್ವಿ. ಇವತ್ತಿಗೂ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ನಾವು ಅಂದ್ಕೊಂಡು 75 ವರ್ಷಗಳು ಕಳೆದ ನಂತರ ಕೂಡ ಭಾರತ ಹಳೆಯ ಭಾರತವಾಗಿ ಉಳಿದಿಲ್ಲ. ನಾವು ಭಾರತೀಯ ಚರ್ಮದ ಬ್ರಿಟಿಷರ ಥರ ಬದುಕ್ತಾ ಇದ್ದೀವಿ. ಅವರ ಹಾದಿಯಲ್ಲೇ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ನಮ್ಮ ದೇಶಕ್ಕಿಂತ ಇವತ್ತಿಗೂ ಐರೋಪ್ಯ ದೇಶಗಳ ಕಡೆ, ಅಮೆರಿಕಾದ ಕಡೆ ಸ್ವಲ್ಪ ಒಲವು ಹೆಚ್ಚು. ಇದನ್ನೇ ಸಾಂಸ್ಕೃತಿಕ ಆಕ್ರಮಣ ಅಂತ ಕರೆಯೋದು. ಈ ವಿಷಯದಲ್ಲಿ ನಮ್ಮ ಗುಲಾಮಗಿರಿ ಇನ್ನೂ ಹೋಗಿಲ್ಲ. ಈಗ ಚೈನಾ ಇಂಥ ನಾನಾ ದಾರಿಗಳ ಮೂಲಕ ಜಗತ್ತನ್ನು ಆಳಬೇಕು ಅಂತ ಹೊರಟಿದೆ. ಕೆಲವು ಕಡೆಗಳಲ್ಲಿ ಬಂಡವಾಳ ಹೂಡಿ ಅವರನ್ನ ಸಾಲದ ಸುಳಿಗೆ ಸಿಲುಕಿಸಿ ಆ ದೇಶಗಳ ಸಂಪನ್ಮೂಲಗಳನ್ನ ತನ್ನದಾಗಿ ಮಾಡ್ಕೊಳ್ತಾ ಇದೆ. ಹಾಗೆ ಕೆಲ ಕಡೆಗಳಲ್ಲಿ ಸಾಂಸ್ಕೃತಿಕ ಹಾಗೂ ಜನಾಂಗೀಯ ಹೇರಿಕೆಗಳ ಮೂಲಕ ಅಲ್ಲಿನ ಜನರನ್ನ ಬದಲಾಯಿಸೋದಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ಅವರು ಕಂಡುಕೊಂಡ ಮಾರ್ಗಗಳ ಪೈಕಿ ಮದುವೆಗಳು ಕೂಡ ಒಂದು. ಗೆಳೆಯರೆ, ನಿಮಗೆಲ್ಲ ಲವ್ ಜಿಹಾದ್ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗಂತೂ ಭಾರಿ ಸುದ್ದಿಲಿರೋ ಟಾಪಿಕ್ ಇದು. ಹಿಂದೂ ಹಾಗೂ ಕ್ರೈಸ್ತ ಹೆಣ್ಣು ಮಕ್ಕಳನ್ನ ಮದುವೆ ಆಗೋ ಟಾರ್ಗೆಟ್ ಇಟ್ಕೊಂಡ ಕೆಲವರು ಮದುವೆ ಆದ ಬಳಿಕ ಅವ್ರನ್ನ ತಮ್ಮ ಧರ್ಮಕ್ಕೆ ಮತಾಂತರ ಮಾಡ್ಕೋತಾರೆ. ಈ ಹಿಂದೆ ಅಲ್ಲೊಂದು ಇಲ್ಲೊಂದು ಆಗ್ತಾ ಇದ್ದ ಪ್ರಕರಣಗಳು ಈಗ ಹೆಚ್ಚಾಗ್ತಾ ಹೋಗ್ತಾ ಇವೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಬುಟ್ಟಿಗೆ ಕೆಡುಕೊಳ್ಳೋದು, ಆನಂತರ ಅವರನ್ನ ಮತಾಂತರಿಸಿ ಮತ್ತೆ ಅವ್ರಿನ್ಯಾವತ್ತೂ ತಮ್ಮ ಮೂಲ ಧರ್ಮಕ್ಕೆ ವಾಪಸ್ ಆಗದ ಹಾಗೆ ಮಾಡೋದು, ಇದು ಇತ್ತೀಚೆಗೆ ಭಾರತದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರೋದ್ರ ಜೊತೆಗೆ ಇದಕ್ಕೆ ಬುದ್ಧಿಜೀವಿಗಳ ಬೆಂಬಲ ಕೂಡ ಸಿಕ್ಕಾಪಟ್ಟೆ ಸಿಗ್ತಾ ಇರೋದ್ರಿಂದ ಇದು ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಆದ್ರೆ ನಾನಿವತ್ತಿಲ್ಲಿ ಲವ್ ಜಿಹಾದ್ಗಿಂತಲೂ ಒಂದು ಖತರ್ನಾಕ್ ವಿಷಯನ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಅಂದ್ರೆ, ತಮ್ಮ ದುಡ್ಡನ್ನು ಉಳಿಸ್ಕೊಳ್ಳೋದಿಕ್ಕೆ, ಆಫ್ರಿಕಾ ದೇಶದ ಪೌರತ್ವವನ್ನು ಪಡ್ಕೊಳ್ಳೋದಿಕ್ಕೆ, ತಮ್ಮ ದೇಶದಿಂದ ಬಂದು ಆಫ್ರಿಕಾದಲ್ಲಿ ನೆಲೆ ನಿಲ್ಲೋದಿಕ್ಕೆ ಆಫ್ರಿಕಾದ ಯುವತಿಯರನ್ನ ಚೀನೀಯರು ಮದುವೆ ಆಗ್ತಾ ಇದ್ದಾರೆ. ಇದು ಆಫ್ರಿಕಾದ ಕಳವಳಕ್ಕೆ ಕಾರಣ ಆಗ್ತಾ ಇದೆ. ಆದರೆ ಆ ಕಳವಳದ ಬಗ್ಗೆ ಚೀನೀಯರಿಗೆ ಕಿಂಚೊತ್ತು ಗಮನ ಇಲ್ಲ. ಅವರ ಗಮನ ಏನಿದ್ರು ತಾವು ಮಾಡಿರುವ ಇನ್ವೆಸ್ಟ್ಮೆಂಟು ಹಾಗೂ ಅದರಿಂದ ಬರುವ ಲಾಭದ ಕಡೆಗೆ ಮಾತ್ರ. ಇಂಥದ್ದೊಂದು ಸಾಂಸ್ಕೃತಿಕ ಆಕ್ರಮಣಕ್ಕೆ ಈಡಾಗ್ತಾ ಇರೋದು ಉಗಾಂಡಾದ ನೆಲ. ಸಾಮಾನ್ಯವಾಗಿ ಉಗಾಂಡ ಅಂದ ಕೂಡಲೇ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈದಿ ಅಮೀನ್ ನೆನಪಾಗ್ತಾನೆ, ಅಥವಾ ಇಸ್ರೇಲ್ನ ಗೂಢಚರ ಸಂಸ್ಥೆ ನಡೆಸಿದ ಆಪರೇಷನ್ ಆಂಟೆಬೆ ನೆನಪಿಗೆ ಬರಬಹುದು. ಈ 2 ವಿಷಯಗಳ ಬಗ್ಗೆನೂ ಈ ಹಿಂದೆನೇ ನಿಮಗೆ ಹೇಳಿದ್ದೀನಿ. ಹೀಗಾಗಿ ಆ ವಿಡಿಯೋ ಲಿಂಕ್ಗಳನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ನಾನಿಲ್ಲಿ ಈಗ ಉಗಾಂಡಾದಲ್ಲಿ ಚೀನೀಯರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಹೇಳ್ಬಿಡ್ತೀನಿ. ಉಗಾಂಡ ಪೂರ್ವ ಆಫ್ರಿಕಾದ ಒಂದು ಬಡ ದೇಶ. ಕಂಪಾಲಾ ಇದರ ರಾಜಧಾನಿ. ಲುಗಾಂಡ ಭಾಷೆ ಇಡೀ ಉಗಾಂಡದಲ್ಲಿ ಪಸರಿಸಿದ್ರೂ ಕೂಡ ಬ್ರಿಟಿಷರು ಈ ಉಗಾಂಡನ ಆಳಿದ ಕಾರಣ ಇಂಗ್ಲಿಷ್ ಮತ್ತು ಸ್ವಾಹಿಲಿ
ಇಲ್ಲಿನ ಅಧಿಕೃತ ಭಾಷೆಗಳಾಗಿವೆ. ಸುಮಾರು 4.5 ಕೋಟಿ ಜನಸಂಖ್ಯೆ ಇರೋ ಈ ದೇಶದಲ್ಲಿ ಕ್ರಿಶ್ಚಿಯಾನಿಟಿ 84.5% ಹಾಗೆ ಇಸ್ಲಾಂ 13.7%ನಷ್ಟಿದೆ. 1894ರಿಂದ 1962ರವರೆಗೂ ಬ್ರಿಟಿಷರ ವಸಾಹತುವಾಗಿದ್ದ ಉಗಾಂಡ 1962ರ ಅಕ್ಟೋಬರ್ 9ನೇ ತಾರೀಕು ಬ್ರಿಟಿಷರಿಂದ ಮುಕ್ತಿಯನ್ನು ಪಡ್ಕೊಳ್ತು. ಆದರೆ ಉಗಾಂಡ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಿದ್ದ ಹಾಗೆ ಅವತ್ತಿನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂದ್ರೆ ಇವತ್ತಿನ ಚೈನಾ ಮೊಟ್ಟ ಮೊದಲ ಬಾರಿಗೆ ಉಗಾಂಡಾನ ಒಂದು ದೇಶವನ್ನಾಗಿ ಗುರುತಿಸಿಬಿಡ್ತು. ಹೀಗೆ ಉಗಾಂಡಾದಿಂದ ಬ್ರಿಟಿಷರು ಕಾಲ್ ಕೇಳ್ತಿದ್ದ ಹಾಗೆ ಚೀನಾದ ಮಾವೋ ಅಲ್ಲಿಗೆ ಕಾಲಿಟ್ಟ. ಆ ನಂತರ ಆ ಎರಡೂ ದೇಶಗಳ ನಡುವಿನ ಸಂಬಂಧ ಗಟ್ಟಿಯಾಗ್ತಾ ಹೋಯಿತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ 1971ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿದ್ದ ROC ಅಂದ್ರೆ ಇವತ್ತಿನ ತೈವಾನ್ನ ಸದಸ್ಯತ್ವವನ್ನ ರದ್ದು ಮಾಡಿ ಆ ಜಾಗಕ್ಕೆ ಚೀನಾನ ಕೂರಿಸಲಾಯ್ತಲ್ಲ, ಆ ಸಂದರ್ಭದಲ್ಲಿ ಚೀನಾದ ಪರ ಮತ ಚಲಾಯಿಸಿದ 71 ದೇಶಗಳ ಪೈಕಿ ಈ ಉಗಾಂಡಾ ಕೂಡ ಒಂದು. ಹೀಗೆ ಅವತ್ತಿಂದಲೂ ಚೀನಾದ ಮುದ್ದಿನ ಕೂಸಾದ ಉಗಾಂಡಾದಲ್ಲಿ 1986ರ ಹೊತ್ತಿಗೆ ಯೋವೆರಿ ಮುಸವೆನಿ ಅನ್ನೋ ನಾಯಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡ. ಅದಾದ ಮೇಲೆ ಚೈನಾ ಮತ್ತು ಉಗಾಂಡಾದ ನಡುವಿನ ಸಂಬಂಧ ಮತ್ತಷ್ಟು ಸುಧಾರಣೆಯಾಗ್ತಾ ಹೋಯಿತು. ಎರಡು ರಾಷ್ಟ್ರಗಳು ಸಾಂಸ್ಕೃತಿಕ ಸಹಕಾರಕ್ಕೆ ಒಪ್ಪಿಗೆಯನ್ನು ಕೊಟ್ಟವು. ಚೈನಾ ಮತ್ತು ಉಗಾಂಡಾದ ನಡುವೆ ವಿದ್ಯಾರ್ಥಿಗಳ ವಿನಿಮಯ ನಡೀತು. ಆ ಬಳಿಕ ಚೈನಾ ಜೊತೆ ಉಗಾಂಡ ತನ್ನ ಸಂಬಂಧವನ್ನು ಮತ್ತಷ್ಟು ಉತ್ತಮಪಡಿಸಿಕೊಳ್ತಾ ಬಂತು. ಹೀಗಿರೋ ಹೊತ್ತಲ್ಲೇ 2012ರಲ್ಲಿ ಚೈನಾಗೆ ಶಿ ಜಿನ್ಪಿಂಗ್ ಅಧ್ಯಕ್ಷರಾಗಿ ಬಂದರು. ಅವರು ಹೊಸ ವಸಾಹತುಶಾಹಿ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕಿದ್ರು. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಆಫ್ರಿಕಾದ ದೇಶಗಳ ಕಡೆಗೆ ಗಮನ ಹರಿಸಿದ್ರು. ಆ ಸಂದರ್ಭದಲ್ಲಿ ಉಗಾಂಡ ಚೈನಾದ ಸಾಲದ ಸುಳಿಗೆ ಸಿಕ್ಕೊಳ್ತು. 2017ರ ವೇಳೆಗೆ ಉಗಾಂಡಾದಲ್ಲಿ ಚೀನಾದ ಹೂಡಿಕೆ $1 ಬಿಲಿಯನ್ ಅನ್ನು ಮೀರಿತ್ತು. ಅಷ್ಟೇ ಅಲ್ಲದೆ ಉಗಾಂಡಾದ ಒಟ್ಟು ಸಾಲದ ಪೈಕಿ ಚೈನಾ ಕೊಟ್ಟ ಸಾಲ 20%ನಷ್ಟಿತ್ತು. ಗೆಳೆಯರೆ, ಒಟ್ಟು ಸಾಲದ 10%ನಷ್ಟು ಚೈನಾದಿಂದ ಸಾಲ ಪಡೆದ ಶ್ರೀಲಂಕಾ ಇವತ್ತು ಸಂಪೂರ್ಣವಾಗಿ ದಿವಾಳಿ ಎದ್ದು ಹೋಗಿದೆ. ಅಂಥದ್ರಲ್ಲಿ ಈ ಉಗಾಂಡ ಚೀನಾದಿಂದ 20% ಸಾಲವನ್ನು ಪಡ್ಕೊಂಡಿದೆ. ಚೈನಾದ ಸುಮಾರು 200ಕ್ಕೂ ಹೆಚ್ಚು ಕಂಪನಿಗಳು ಉಗಾಂಡಾದಲ್ಲಿವೆ. ಅಲ್ಲಿನ ಉತ್ಪಾದನಾ ವಲಯ, ಕಮ್ಯುನಿಕೇಷನ್, ಹಾಸ್ಪಿಟಾಲಿಟಿ, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸೇರಿದ ಹಾಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಕೂಡ ಚೈನಾ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಲ್ಲಿಗೆ ಚೈನಾದ ಸಹಭಾಗಿತ್ವದಲ್ಲಿ ಕಂಪಾಲ ಮತ್ತು ಆಂಟೆಬೆ ನಡುವೆ ಎಕ್ಸ್ಪ್ರೆಸ್ ಹೈವೇ ಒಂದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇಸಿಂಬಾ ಹಾಗೂ ಕುರುಮಾ ಅನ್ನೋ 2 ವಿದ್ಯುತ್ ಸ್ಥಾವರಗಳನ್ನು ಅಲ್ಲಿ ಚೈನಾ ನಿರ್ಮಾಣ ಮಾಡಿದೆ. ಅದರಲ್ಲೂ ಚೈನಾದ ಕಮ್ಯುನಿಕೇಷನ್ ಮತ್ತು ಕನ್ಸ್ಟ್ರಕ್ಷನ್ ಹಾಗೂ ಗ್ರೇಟ್ ಸ್ಟೀಲ್ ಕಂಪನಿಗಳು ಉಗಾಂಡಾದಲ್ಲಿ ಬಹುದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡಿವೆ. ಇಲ್ಲಿ ಉಗಾಂಡಾದ ಸರ್ಕಾರಕ್ಕೆ ಚೈನಾದ ಮೇಲೆ ಏನೇ ಪ್ರೀತಿ ಇದ್ರೂ ಕೂಡ ಅಲ್ಲಿನ ಜನಕ್ಕೆ ಮಾತ್ರ ಚೈನಾ ಈಗ ಅತಿದೊಡ್ಡ ಶತ್ರುವಿನ ಥರ ಕಾಣ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಚೀನೀಯರು ಯುಗಾಂಡಾದ ಯುವತಿಯರನ್ನ ಮದುವೆ ಆಗ್ತಾ ಇದ್ದಾರೆ ಅನ್ನೋ ವಿಷಯ. ಇಲ್ಲಿ 2017ರ ನಂತರ ಅಂದ್ರೆ ಉಗಾಂಡಾದಲ್ಲಿ ಚೀನಾದ ಹೂಡಿಕೆಗಳು ಹೆಚ್ಚಾದ ಮೇಲೆ ಉಗಾಂಡಾಗೆ ವಲಸೆ ಬರೋ ಚೀನೀಯರ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಯಿತು. ಈ ಚೈನಾದ ಕಂಪನಿಗಳು ಹೇಗೆ ಅಂದ್ರೆ ಹೂಡಿಕೆ ಮಾಡಿದ ದೇಶದಲ್ಲೇ ಅವರಿಗೆ ಬೇಕಾದ ಕಾರ್ಮಿಕರನ್ನು ಹುಡುಕೋದಿಕ್ಕೆ ಹೋಗೋದಿಲ್ಲ. ಬದಲಿಗೆ ಬಹುತೇಕ ವರ್ಕ್ ಫೋರ್ಸ್ ಅನ್ನು ಕೂಡ ತಮ್ಮದೇ ದೇಶದಿಂದ ಕರ್ಕೊಂಡು ಬರುತ್ತೆ. ಚೀನಾ ಜನಸಂಖ್ಯೆ ಹೆಚ್ಚಾಗಿ ಒಂಥರ ತುಂಬಿ ತುಳುಕ್ತಾ ಇದೆಯಲ್ಲ, ಹೀಗಾಗಿ ಅವರಿಗೆ ಕೆಲಸ ಕೊಡಬೇಕು, ಅವರನ್ನು ಬೇರೆ ಬೇರೆ ದೇಶಗಳಲ್ಲಿ ನೆಲೆಗೊಳಿಸಬೇಕು, ಚೀನಾದ ಮೇಲಿನ ಜನಸಂಖ್ಯೆಯ ಭಾರವನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಹೂಡಿಕೆ ಅನ್ನೋದು ಒಂದು ಮಾರ್ಗ. ಹೀಗಾಗಿ ಉಗಾಂಡಾದಲ್ಲಿ ಸುಮಾರು 50,000ಕ್ಕೂ ಅಧಿಕ ಮಂದಿ ಚೀನೀಯರು ಬಂದು ಸೇರ್ಕೊಂಡ್ರು. ಹೀಗೆ ಬಂದವರು ಅಲ್ಲಿ ತಮ್ಮ ಹೂಡಿಕೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ಅಲ್ಲಿನ ತೆರಿಗೆಗಳಿಂದ ಬಚಾವಾಗೋದಕ್ಕೆ ಮತ್ತು ಅಲ್ಲಿನ ಸರ್ಕಾರದ ಹಲವಾರು ನಿಯಮಗಳಿಂದ ವಿನಾಯಿತಿಯನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಿನ ಯುವತಿಯರನ್ನು ಮದುವೆ ಆಗೋದಕ್ಕೆ ಶುರು ಮಾಡಿದರು. ಈ ಚೈನಾದ ಕಂಪನಿಗಳು ಅಂದರೆ ನಿಮಗೆ ಗೊತ್ತಲ್ಲ, ಅವರು ಆಟಿಕೆಗಳಿಂದ ಹಿಡಿದು ಏನನ್ನು ಬೇಕಾದರೂ ನಕಲು ಮಾಡಿ ತಯಾರು ಮಾಡಿಬಿಡ್ತಾರೆ. ಇನ್ನು ಕೆಲವರು ಉಗಾಂಡಾದಲ್ಲಿ ಯಾವ ಹೂಡಿಕೆಯನ್ನು ಮಾಡಲಿಲ್ಲ, ಬದಲಿಗೆ ಚೈನಾದಿಂದ ವಸ್ತುಗಳನ್ನು ಆಮದು ಮಾಡಿಕೊಂಡು ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಸ್ಥಳೀಯರ ವ್ಯಾಪಾರಗಳು ತುಂಬಾನೇ ನಷ್ಟವನ್ನು ಅನುಭವಿಸ್ತಾ ಇವೆ. ಇದು ಹೀಗೆ ಮುಂದುವರೆದ್ರೆ ಅಲ್ಲಿನ ಸರ್ಕಾರ ಕಾನೂನುಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದು ಈ ಆಮದು ವ್ಯಾಪಾರಗಳಿಗೆ ಹೊರ ದೇಶದವರಿಗೆ ಅನುಮತಿಯನ್ನು ನಿರಾಕರಿಸಲೂಬಹುದು. ಹಾಗಾಗಬಾರದು ಅಂದ್ರೆ ಇವರಿಗೆ ಯುಗಾಂಡಾದ ಪೌರತ್ವ ಬೇಕು. ಅದು ಸಿಗಬೇಕು ಅಂದ್ರೆ ಅಲ್ಲಿನ ಮಹಿಳೆಯರನ್ನ ಮದುವೆ ಆದ್ರೆ ಸಾಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಭಾರತಕ್ಕೆ ಮೊದಲು ಅರಬ್ ದೇಶಗಳ ವ್ಯಾಪಾರಿಗಳು ಬಂದ್ರಲ್ಲ, ಅವರು ಕೂಡ ಹೀಗೆ ಮಾಡಿದ್ದು. ಇಲ್ಲಿನ ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ಆನಂತರ ಅವರನ್ನ ಮತಾಂತರ ಮಾಡ್ತಾ ಇದ್ರು ಮತ್ತು ಇಲ್ಲಿನ ಜನರ ಜೊತೆ ಸಂಬಂಧಗಳನ್ನ ಬೆಳೆಸೋ ಮೂಲಕ ಇಲ್ಲಿನ ನೆಲದಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಹೋದ್ರು. ಹೀಗೆ ಮಾಡ್ಕೊಳ್ಳೋ ಮದುವೆಗಳು ಸಂಸಾರ ನಡೆಸೋದಕ್ಕೆ ಮಾತ್ರ ಆಗಿರೋದಿಲ್ಲ, ಇವು ಲಾಭದ ಉದ್ದೇಶವನ್ನ ಹೊಂದಿದ ವ್ಯಾಪಾರಿ ಮದುವೆಗಳು. ಈಗ ಯುಗಾಂಡಾದಲ್ಲಿ ಆಗ್ತಾ ಇರೋದು ಕೂಡ ಇದೇನೆ. ಚೈನಾದ ನಾಗರಿಕರು ಉಗಾಂಡಾದಲ್ಲಿ ಉಳ್ಕೊಳ್ಳೋದಕ್ಕೆ ಈ ರೀತಿಯ ವಿವಾಹಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಅಲ್ಲಿನ ಇಮಿಗ್ರೇಷನ್ ಅಫಿಷಿಯಲ್ಸ್ ತಿಳಿಸ್ತಾ ಇದ್ದಾರೆ.
ಈ ಮದುವೆಗಳನ್ನ ಶಾಮ್ ಮ್ಯಾರೇಜಸ್ ಅಂತ ಕರೀತಾರೆ. ಇದೊಂದು ರೀತಿ ನಕಲಿ ಮದುವೆ. ಇಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ಭಾವನಾತ್ಮಕ ಸಂಬಂಧಗಳು ಕಡಿಮೆ ಇರುತ್ತವೆ, ಆದ್ರೆ ಮದುವೆಯಿಂದ ಏನೆಲ್ಲ ಉಪಯೋಗಗಳಾಗುತ್ತವೋ ಅವೆಲ್ಲವುಗಳನ್ನ ಗಂಡು ಮತ್ತು ಹೆಣ್ಣು ಪಡ್ಕೋತಾರೆ. ಈ ಶಾಮ್ ಮ್ಯಾರೇಜುಗಳು ಅತಿ ಹೆಚ್ಚಾಗಿ ನಡೆಯೋದು ಬ್ರಿಟನ್ನಲ್ಲಿ. ಯಾಕೆಂದ್ರೆ ಬೇರೆಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬ್ರಿಟನ್ಗೆ ಎಂಟ್ರಿ ಅನ್ನೋದು ಸ್ವಲ್ಪ ಕಷ್ಟ ಅನ್ಸೋ ಹಾಗಿದೆ. ಹೀಗಾಗಿ ಈ ರೀತಿ ಮದುವೆ ಆಗೋದ್ರ ಮೂಲಕ ಬೇರೆ ಬೇರೆ ದೇಶಗಳ ಜನ ಬ್ರಿಟನ್ಗೆ ಬಂದು ನೆಲೆಸ್ತಾ ಇದ್ದಾರೆ ಅನ್ನೋದು ಬ್ರಿಟನ್ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. 2018ರ ಲೆಕ್ಕಾಚಾರ ನೋಡೋದಾದ್ರೆ ಬ್ರಿಟನ್ನಲ್ಲಿ ರಿಜಿಸ್ಟರ್ ಆಗಿರೋ ಸುಮಾರು 1618 ಮದುವೆಗಳು ಅನುಮಾನಾಸ್ಪದವಾಗಿವೆ ಅಂತ ಅಲ್ಲಿನ ಪೊಲೀಸರು ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕಾದಲ್ಲಿ ಕೂಡ ಇಂಥದ್ದೊಂದು ಮೋಸ ನಡೆಯುತ್ತೆ. ಇದನ್ನ ಮ್ಯಾರೇಜ್ ಆಫ್ ಕನ್ವಿನಿಯನ್ಸ್ ಅಂತ ಕರೀತಾರೆ. ಹೀಗೆ ಮದುವೆ ಆಗೋದ್ರ ಮೂಲಕ ಅಮೆರಿಕಾದ ಗ್ರೀನ್ ಕಾರ್ಡ್ ಪಡೆಯೋ ಉದ್ದೇಶ ಇರುತ್ತೆ ಅನ್ನೋದು ತನಿಖೆಯಿಂದ ಪತ್ತೆಯಾಗಿದೆ. ಹೀಗಾಗಿ ಯುಗಾಂಡಾದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಚೈನಾ ಹಾಗೂ ಉಗಾಂಡಾದ ಜೋಡಿಗಳನ್ನ ಮಾತನಾಡಿಸಿರುವ ತಂಡವೊಂದು ಇಲ್ಲಾಗಿರೋದು ಶಾಮ್ ಮ್ಯಾರೇಜ್ ಅಂತ ಖಚಿತವಾದ ದನಿಯಲ್ಲಿ ಹೇಳ್ತಾ ಇದೆ. ಹೀಗಾಗಿನೇ ಯುಗಾಂಡಾದ ಯುವಕರ ನೆಮ್ಮದಿ ಇದರಿಂದ ತೀವ್ರವಾಗಿ ಹಾಳಾಗ್ತಾ ಇದೆ. ಇಲ್ಲಿನ ಹುಡುಗರು ಹೆಣ್ಣು ಸಿಗೋದಿಲ್ಲ ಅಂತ ಅಳ್ತಾ ಇಲ್ಲ. ಯುಗಾಂಡಾದಲ್ಲಿ ಪುರುಷರಿಗಿಂತಲೂ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ 25ರಿಂದ 60 ವರ್ಷದವರ ಲೆಕ್ಕವನ್ನು ಗಮನಿಸಿದರೆ 100 ಹೆಣ್ಣು ಮಕ್ಕಳಿಗೆ 97.5 ಗಂಡು ಮಕ್ಕಳಲ್ಲಿವೆ. ಅಂದ್ರೆ ಅಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ಅಲ್ಲಿನ ಯುವಕರಿಗೆ ಹೆಣ್ಣು ಸಿಗೋದಿಲ್ಲ ಅನ್ನೋ ಸಮಸ್ಯೆ ಇಲ್ಲವೇ ಇಲ್ಲ. ಆದ್ರೆ ಈ ಚೀನೀಯರು ಯುಗಾಂಡಾದ ಹುಡುಗಿಯರನ್ನ ಮದುವೆ ಆಗ್ತಾ ಅವರು ಅಲ್ಲೇ ನೆಲೆ ನಿಲ್ಲೋದಕ್ಕೆ ಅವಕಾಶಗಳನ್ನ ಹುಡುಕೊಳ್ತಾ ಇದ್ದಾರೆ. ಅವರು ಯುಗಾಂಡಾದ ಜನರಿಗಿಂತಲೂ ಹೆಚ್ಚು ಶ್ರೀಮಂತರಾಗ್ತಾ ಇದ್ದಾರೆ. ಹೀಗಾಗಿ ಅವ್ರು ಇಲ್ಲೇ ಉಳಿದು ಬಿಟ್ರೆ ಮುಂದೆ ಯುಗಾಂಡಾದ ಜನರಿಗೆ ಸಮಸ್ಯೆ ಉಂಟಾಗುತ್ತೆ. ಸೊ ಏನಾದರೂ ಮಾಡಿ ಈ ಚೀನಿ ಹುಡುಗ ಮತ್ತು ಯುಗಾಂಡಾದ ಯುವತಿಯರ ನಡುವಿನ ಮದುವೆಯನ್ನ ನಿಲ್ಲಿಸಬೇಕು ಅನ್ನೋ ಹಠಕ್ಕೆ ಅಲ್ಲಿನ ಯುವ ಪೀಳಿಗೆ ಬಿದ್ದಿದೆ. ಆದರೆ ಸರ್ಕಾರ ಮಾತ್ರ ಸದ್ಯಕ್ಕೆ ಇದು ಯಾವುದರ ಬಗ್ಗೆನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಅವರಿಗೆ ಚೀನಾದಿಂದ ಏನು ಬರುತ್ತೆ ಅನ್ನೋದಷ್ಟೇ ಮುಖ್ಯ ಆಗ್ತಾ ಇದೆ. ಇನ್ನು ಈ ಮಧ್ಯೆ ಜನರ ತಲೆ ಸವರೋದಕ್ಕೆ ಸರ್ಕಾರ ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ ಅಲ್ಲಿ ಬಿಡುಗಡೆ ಮಾಡಿದೆ. ಯುಗಾಂಡಾದಲ್ಲಿ ಚೀನೀಯರಿರೋದನ್ನ ಎಷ್ಟು ಜನ ಯುಗಾಂಡಾದ ನಾಗರಿಕರು ವಿರೋಧ ಮಾಡ್ತಿದ್ದಾರೆ ಅನ್ನೋದರ ಕುರಿತಾದ ಒಂದು ಸರ್ವೆ ರಿಪೋರ್ಟ್ ಅದು. ಆ ಸರ್ಕಾರಿ ವರದಿ ಹೇಳೋ ಪ್ರಕಾರ ಯುಗಾಂಡಾದಲ್ಲಿ 52% ಮಂದಿಗೆ ಚೀನೀಯರಲ್ಲಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲವಂತೆ. ಆದರೆ 7% ಮಂದಿ ಮಾತ್ರ ಚೀನೀಯರ ಉಪಸ್ಥಿತಿಯಿಂದ ತೀವ್ರವಾಗಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 41% ಮಂದಿ ಇದಾರಲ್ಲ, ಅವರಿಗೆ ಚೀನೀಯರಿದ್ರೂ ಸಮಸ್ಯೆ ಇಲ್ಲ, ಇಲ್ಲದೇ ಇದ್ರೂ ಸಮಸ್ಯೆ ಇಲ್ಲ ಅನ್ನೋ ಥರದ ಅಡ್ಡಗೋಡೆ ಮೇಲಿನ ದೀಪದಂಥ ಉತ್ತರಗಳು ಸಿಕ್ಕಿವೆ ಅಂತ ಉಗಾಂಡಾದ ಸರ್ಕಾರ ತನ್ನ ವರದಿಯಲ್ಲಿ ತಿಳಿಸ್ತಾ ಇದೆ. ಮತ್ತು ಈ 7% ಜನರಿಗಾಗಿ ನಾವು ಚೀನೀಯರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳೋದಕ್ಕೆ ಹೋಗೋದಿಲ್ಲ ಅನ್ನೋದು ಉಗಾಂಡಾ ಸರ್ಕಾರದ ವಾದ. ಇದು ಸರ್ಕಾರ ಬಿಡುಗಡೆ ಮಾಡಿರುವ ಅಂಕಿಅಂಶ. ಹೀಗಾಗಿ ಇದೇ ಜನರ ಅಭಿಪ್ರಾಯ ಅಂತ ಖಚಿತವಾಗಿ ನಂಬೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅದು ಒಂದು ಕಡೆ ಇರಲಿ. ಈ ಶಾಮ್ ಮ್ಯಾರೇಜಸ್ ಅಂತ ಇವೆಯಲ್ಲ, ಇದು ಕೇವಲ ಯುಗಾಂಡಾದ ಪರಿಸ್ಥಿತಿ ಮಾತ್ರ ಅಲ್ಲ. ಇವತ್ತು ಪಾಕಿಸ್ತಾನದಲ್ಲಿ ಕೂಡ ಚೀನೀಯರು ಇದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿನ ಬಡ ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ಚೀನಾಗೆ ಕರ್ಕೊಂಡು ಹೋಗ್ತಾರೆ. ಹೇಳಿ ಕೇಳಿ ಚೈನಾ ಜನಾಂಗೀಯ ವಿಭಿನ್ನತೆ ಇಲ್ಲದ ದೇಶ. ಇಲ್ಲಿ ಹನ್ ಜನಾಂಗ ಹೆಚ್ಚಾಗಿರೋದ್ರಿಂದ ಮುಂದೆ ಜೈವಿಕ ಸಮಸ್ಯೆಗಳು ಉಂಟಾದ್ರೆ ಅದರಿಂದ ಬಚಾವಾಗೋದು ಕಷ್ಟ ಆಗತ್ತೆ. ಇದು ಚೀನಿ ವೈರಾಣುವಿನ ಕಾಟ ಉಂಟಾದ ಸಂದರ್ಭದಲ್ಲಿ ಪ್ರೂವ್ ಆಗಿದೆ ಕೂಡ. ಹೀಗಾಗಿನೇ ಚೀನಿಯರು ಪಾಕಿಸ್ತಾನದ ಹೆಂಗಸರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವರಿಂದ ಮಕ್ಕಳನ್ನ ಪಡೆಯೋ ಮೂಲಕ ಜನಾಂಗೀಯ ಏಕತಾನತೆಯಿಂದ ಹೊರಬರೋ ಪ್ರಯತ್ನದಲ್ಲಿದ್ದಾರೆ. ಇನ್ನು ಶ್ರೀಲಂಕಾದಲ್ಲಿ ಚೈನಾ ನಾಗರಿಕರು ಅಲ್ಲಿನ ಹೆಣ್ಣು ಮಕ್ಕಳನ್ನ ಮದುವೆ ಆಗೋ ಮೂಲಕ ಅಲ್ಲೇ ನೆಲೆಸುವ ದಾರಿಯನ್ನ ಹುಡುಕೊಳ್ತಾ ಇದ್ದಾರೆ. ಗೆಳೆಯರೆ, ಇಷ್ಟು ದಿನ ಚೈನಾ ಹಣ ಹೂಡಿಕೆ ವ್ಯಾಪಾರಗಳ ಮೂಲಕ ದೇಶಗಳನ್ನು ಟ್ರ್ಯಾಪ್ ಮಾಡ್ತಾ ಇತ್ತು. ಈಗ ಸಾಂಸ್ಕೃತಿಕ ಸಂಕರ ವಿವಾಹಗಳ ಮೂಲಕ ಕೂಡ ದೇಶಗಳನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದೆ. ಈಗ ಉಗಾಂಡಾ ಅನ್ನೋ ದೇಶದ ಒಟ್ಟು ಜನಸಂಖ್ಯೆ 4.5 ಕೋಟಿ. ಆ ಪೈಕಿ ಈಗಾಗಲೇ 50,000 ಮಂದಿ ಚೀನಿಯರು ಅಲ್ಲಿ ಬಂದು ನೆಲೆಸಿದ್ದಾರೆ. ಅಫ್ಕೋರ್ಸ್ 4.5 ಕೋಟಿ ಜನಸಂಖ್ಯೆಯಲ್ಲಿ 50,000 ಅನ್ನೋದು ತುಂಬಾ ದೊಡ್ಡ ಮೊತ್ತವಾಗಿ ಕಾಣದೇ ಇರಬಹುದು. ಆದರೆ ಇವರ ಸಂಖ್ಯೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಇನ್ನಷ್ಟು ವರ್ಷಗಳಲ್ಲಿ ಮತ್ತಷ್ಟು ಹೆಚ್ಚಾಗುತ್ತೆ. ಜೊತೆಗೆ ಈ 50,000 ಜನ ಏನಿದ್ದಾರೆ ಇವರು ಯುಗಾಂಡಾದಲ್ಲಿ ಮದುವೆಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲವರು ಹೂಡಿಕೆಗಳನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರಿ ಕ್ಷೇತ್ರದಲ್ಲಿ ತಮ್ಮ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡೋದರಲ್ಲಿ ನಿರತರಾಗಿದ್ದಾರೆ. ಇವರ ಉಪಸ್ಥಿತಿಯಿಂದ ಯುಗಾಂಡಾದ ಸ್ಥಳೀಯ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಮತ್ತು ಅಲ್ಲಿನ ವ್ಯಾಪಾರಗಳ ಮೇಲೆ ದೊಡ್ಡ ಹೊಡೆತ ಕೂಡ ಬೀಳ್ತಾ ಇದೆ. ಚೀನಾದಿಂದ ಬಂದವರು ಯುಗಾಂಡಾದಲ್ಲಿ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ ಮತ್ತು ಯುಗಾಂಡಾದ ಸ್ಥಳೀಯ ನಿವಾಸಿಗಳ ಜೀವನ ಮಟ್ಟ ದಿನೇ ದಿನೇ ಕುಸಿತಾ ಹೋಗ್ತಾ ಇದೆ. ಇದೆಲ್ಲ ಹೀಗೆ ಮುಂದುವರೆದ್ರೆ
ಇವರ ಜನಸಂಖ್ಯೆ ಕಡಿಮೆ ಆದರೂ ಕೂಡ ಇನ್ನು ಕೆಲ ವರ್ಷಗಳಲ್ಲಿ ಇವರು ಯುಗಾಂಡಾದಲ್ಲಿ ತುಂಬ ಇನ್ಫ್ಲೂಯೆನ್ಷಿಯಲ್ ಸ್ಟೇಟಸ್ ಅನ್ನು ಪಡ್ಕೋತಾರೆ ಮತ್ತು ಯುಗಾಂಡಾದ ಆಡಳಿತವನ್ನು ನಿರ್ದೇಶಿಸುವ ಮಟ್ಟಕ್ಕೆ ಕೂಡ ಇವರು ಬರ್ತಾರೆ. ಹಾಗಾಗೋದು ಅಂದರೆ ಅದರ ಅರ್ಥ ಚೀನಾ ಯುಗಾಂಡಾದ ಮೇಲೆ ಹಿಡಿತವನ್ನು ಸಾಧಿಸ್ತು ಅಂತಲೇ. ಇಷ್ಟೆಲ್ಲ ಆದ ಮೇಲೆ ಅವರನ್ನು ಯುಗಾಂಡಾದಿಂದ ಹೊರಗೆ ಹಾಕೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಈಗಲೇ ಸರ್ಕಾರ ಎಚ್ಚೆತ್ಕೋಬೇಕು ಅನ್ನೋದು ಅಲ್ಲಿನ ನಾಗರಿಕರ ಒತ್ತಾಯ. ಇದನ್ನು ಯುಗಾಂಡ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಚೀನಿಯರು ತಮ್ಮ ವ್ಯಾಪಾರದ ಉದ್ದೇಶದಿಂದ ಯುಗಾಂಡಾದ ಮಹಿಳೆಯರನ್ನ ಮದುವೆ ಆಗ್ತಾ ಇರುವುದರ ಕುರಿತಾದ ಮತ್ತು ಅಲ್ಲಿ ಚೀನಾದ ವಿರುದ್ಧ ಉಂಟಾಗ್ತಾ ಇರುವ ಅಸಮಾಧಾನದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.